ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಕ್ಯಾಬಿನೆಟ್ ನಲ್ಲಿ ಯಾರು ಇರ್ತಾರೆ ಅಂತ ಹೇಳ್ತಾ ಇದ್ವಿ. ಡಿಕೆ ಕ್ಯಾಬಿನೆಟ್ ನಲ್ಲಿ ಕೃಷ್ಣ ಬೈರೇಗೌಡ ಆಯ್ತು, ಸತೀಶ್ ಜಾರಕಿಹೊಳಿ ಆಯ್ತು. ನೆಕ್ಸ್ಟ್ ಯಾರು ಇರ್ತಾರೆ ಅವ್ರ ಕ್ಯಾಬಿನೆಟ್ ನಲ್ಲಿ ಬನ್ನಿ ನೋಡೋಣ. ದಟ್ ಈಸ್ ಎಚ್.ಸಿ. ಮಹದೇವಪ್ಪ. ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಅವರು ದಲಿತ ಬಲಗೈ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಸಂವಿಧಾನ, ಅಂಬೇಡ್ಕರ್, ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟವರು. ಸಂವಿಧಾನದ ಪೀಠಿಕೆ ಓದಬೇಕು ಅನ್ನೋದನ್ನ ಜಾರಿಗೆ ತಂದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳಲ್ಲಿ ತುಂಬಾನೇ ನಂಬಿಕೆ ಇಟ್ಟುಕೊಂಡಂತವರು ಮತ್ತು ಅವರು ಸಿಕ್ಕಾಪಟ್ಟೆ ಅತ್ಯಾಪ್ತರು ಸಿದ್ದರಾಮಯ್ಯನವರಿಗೆ. ಇಲ್ಲೊಂದಿದೆ, ಡಿ ಕೆ ಶಿವಕುಮಾರ್ ಒಪ್ತಾರಾ ಅಂತ. ಯಾಕೆ ಅಂತಂದರೆ ಈ ನಾಯಿ ಬಾಲ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಸ್ವಲ್ಪ ಸಂಬಂಧ ಹದಗೆಡಿಸ್ಕೊಂಡ್ರ ಮಹದೇವಪ್ಪನವರು. ಬಾಲನೇ ನಾಯಿನ ಅಳ್ಳಾಡಿಸ್ತಾ ಇದೆ. ನಾಯಿ ಬಾಲನ ಅಳ್ಳಾಡಿಸ್ಬೇಕು, ಬಟ್ ಬಾಲನೇ ನಾಯಿನ ಅಳ್ಳಾಡಿಸ್ತಾ ಇದೆ. ಹೈಕಮಾಂಡ್ನ ಇಲ್ಲಿರೋ ನಾಯಕರು ಅಲುಗಾಡಿಸ್ತಾ ಇದ್ದಾರೆ. ಹೈಕಮಾಂಡ್ ಇಲ್ಲಿರೋ ನಾಯಕರನ್ನ ಅಲುಗಾಡಿಸ್ಬೇಕಾಗಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು. ಹೀಗಾಗಿ ಎಚ್.ಸಿ. ಮಹದೇವಪ್ಪ ಅವರನ್ನ ಕ್ಯಾಬಿನೆಟ್ನಲ್ಲಿ ಬಿಟ್ಕತಾರ ಡಿ ಕೆ ಶಿವಕುಮಾರ್? ದೊಡ್ಡ ಪ್ರಶ್ನೆ. ಈ ಕಡೆ ಸಿದ್ದರಾಮಯ್ಯನವರು ಡೆಫಿನೆಟ್ಲಿ ಅವರು ಟು ದಿ ಕೋರ್ ಟ್ರೈ ಮಾಡ್ತಾರೆ ಮಹದೇವಪ್ಪ ಅವರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಅಂತ. ಈ ಹೆಸರಿಗೆ ಮೋಸ್ಟ್ ಪ್ರಾಬಬ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದಿಷ್ಟು ತಿಕ್ಕಾಟ ಆಗುವಂತಹ ಸಾಧ್ಯತೆ ಇದೆ. ಸ್ಮೂತ್ ಆಗಿ ಕೃಷ್ಣ ಬೈರೇಗೌಡರು, ಯು.ಟಿ. ಖಾದರ್ ಮತ್ತು ಸತೀಶ್ ಜಾರಕಿಹೊಳಿ ಅವ್ರದ್ದಾದಂಗೆ ಆಗಲ್ಲ. ಇದು ಒಂದ್ ಸ್ವಲ್ಪ ತಿಕ್ಕಾಟ ಆಗುತ್ತೆ. ನೆಕ್ಸ್ಟ್